ನಾನು ತಗ್ಗಲ್ಲ ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ ಒಂದು ರೀತಿ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಫಿಲಂ ಚೇಂಬರ್ಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಒಂದು ರೀತಿ ತಮ್ಮ ಮೊಂಡುತನವನ್ನ ಅವರು ಪ್ರದರ್ಶನ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ಸರ್ಕಾರ ಕಮಲ್ ಹಾಸನ್ಗೆ ತಕ್ಕ ಪಾಠವನ್ನ ಕಲಿಸುತ್ತಾ? ಆ ದಿನ ಜಯಲಲಿತಾರವರು ಕೊಟ್ಟಂತಹ ಬ್ಯಾನ್ ಏಟು ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಕಮಲ್ ಹಾಸನ್ ಸಿನಿಮಾಗೆ ಕೊಡುತ್ತಾ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಹೌದು, ಇತ್ತೀಚೆಗಂತೂ ಕಮಲ್ ಹಾಸನ್ ರವರು ಒಂದಲ್ಲ ಒಂದು ವಿವಾದಕ್ಕೆ ಕಾರಣರಾಗ್ತಾನೆ ಇದ್ದಾರೆ. ರಾಜಕೀಯಕ್ಕೆ ಬಂದ ನಂತರ ಸಿನಿಮಾ ನಟನೆಯನ್ನ ಮರೆತು ಬಿಟ್ರ ಅನ್ನೋ ಪ್ರಶ್ನೆಯನ್ನ ಕೂಡ ಮೂಡಿಸ್ತಾರೆ. ಒಂದು ಕಾಲದ ಪ್ರಬುದ್ಧ ನಟ, ಮೇರು ನಟ ಅಂತ ಬ್ರ್ಯಾಂಡ್ ಆಗಿದ್ದಂತಹ ಕಮಲ್ ಹಾಸನ್ ಯಾಕೆ ಈ ರೀತಿ ಆದ್ರು, ಯಾಕೆ ಈ ರೀತಿ ವಿವಾದಗಳ ಮೂಲಕ ಚೀತು ಅಂತ ಅನ್ನಿಸ್ಕೊಳ್ತಿದ್ದಾರೆ? ವಯಸ್ಸಾಯ್ತು, ಅರಳು ಮರಳು ಅನ್ನುವಂತಹ ರೀತಿಯಲ್ಲಿ ಏನನ್ನಾದ್ರೂ ಮಾತನಾಡ್ತಿದ್ದಾರಾ ಅಂತಲೂ ಕೂಡ ಕಮಲ್ ಹಾಸನ್ ರವರ ಮಾತುಗಳನ್ನ ಕಡೆಗಣಿಸ್ತಾ ಬರ್ತಿದ್ದಾರೆ ಅವರ ಅಭಿಮಾನಿಗಳು, ಸ್ವತಃ ಅವರ ಅಭಿಮಾನಿಗಳು. ಆ ಮಟ್ಟಿಗೆ ತಮ್ಮ ಮೇಲಿದ್ದಂತಹ ಗೌರವವನ್ನ ಅವರು ದಿನೇ ದಿನೇ ಕಳ್ಕೊಳ್ತಿದ್ದಾರೆ. ಸದ್ಯ ಕನ್ನಡದಲ್ಲಂತೂ ಅಂದ್ರೆ ಕನ್ನಡ ಮಣ್ಣಿನಲ್ಲಂತೂ ಕಮಲ್ ಹಾಸನ್ ರವರ ಮೇಲಿನ ಆಕ್ರೋಶ ಸಿಕ್ಕಾಬಟ್ಟೆ ಭುಗಿಲೆದ್ದಿದೆ. ಕನ್ನಡ ಹೋರಾಟಗಾರರಂತೂ ಕಮಲ್ ಹಾಸನ್ ಅವರ ಪೋಸ್ಟರ್ ನೆಲಕ್ಕೆ ಹಾಕಿ ಕಾಲಲ್ಲಿ ತುಳಿದು ಬೆಂಕಿ ಹಚ್ಚಿ ಕೆಂಡ ಕಾರ್ತಿರೋದು ಮಾತ್ರ ಅಲ್ಲ, ತಗ್ ಲೈಫ್ ಸಿನಿಮಾನ ನಾವು ಕನ್ನಡದ ನೆಲದಲ್ಲಿ ಪ್ರದರ್ಶನ ಕಾಣೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಫಿಲಂ ಚೇಂಬರ್ ಕೂಡ ಕನ್ನಡ ಪರ ಹೋರಾಟಗಾರರ ಪರವಾಗಿಯೇ ನಿಂತಿದೆ. ಕಾನೂನಿನಾತ್ಮಕವಾಗಿ ಥಗ್ ಲೈಫ್ನ ಬ್ಯಾನ್ ಮಾಡೋದಕ್ಕೆ ಫಿಲಂ ಚೇಂಬರ್ಗೆ ಹಕ್ಕು ಇಲ್ಲ ಆದರೂ ಕೂಡ ಪ್ರದರ್ಶಕರ ಮನವನ್ನ ಒಲಿಸಿ ಥಗ್ ಲೈಫ್ ಸಿನಿಮಾ ಕನ್ನಡ ನೆಲದಲ್ಲಿ ತೆರೆಗೆ ಬರದಂತೆ ಮಾಡೋದಕ್ಕೆ ತೆರೆಮರೆಯ ಪ್ರಯತ್ನ ಕೂಡ ಜೋರಾಗಿದೆ. ಮತ್ತೊಂದು ಕಡೆ ಸರ್ಕಾರದ ಜೊತೆಗೂ ಕೂಡ ಫಿಲಂ ಚೇಂಬರ್ ಅಧ್ಯಕ್ಷರು ಮಾತುಕತೆಗೆ ಮುಂದಾಗಿದ್ದಾರೆ. ಥಗ್ ಲೈಫ್ ಸಿನಿಮಾವನ್ನ ಸರ್ಕಾರವೇ ಬ್ಯಾನ್ ಮಾಡುವಂತೆ ಒಂದು ರೀತಿ ಒತ್ತಡವನ್ನ ಹೇರೋದಕ್ಕೆ ಅಂತ ಫಿಲಂ ಚೇಂಬರ್ ಕೂಡ ಮುಂದಾಗಿದೆ. ಸರ್ಕಾರಕ್ಕೆ ಥಗ್ ಲೈಫ್ ಸಿನಿಮಾವನ್ನ ಬ್ಯಾನ್ ಮಾಡುವಂತಹ ಹಕ್ಕು ಎಲ್ಲ ಇದೆ. ಯಾಕಂದ್ರೆ ಈ ಹಿಂದಿನ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಅದು ಜಯಲಲಿತಾರವರ ಸರ್ಕಾರ ತಮಿಳುನಾಡಲ್ಲಿದ್ದಾಗ ಕಮಲ್ ಹಾಸನ್ಗೆ ಒಂದು ರೀತಿ ಮುಟ್ಟಿಕೊಳ್ಳುವಂತಹ ಉತ್ತರವನ್ನ ಕೊಟ್ಟಿದ್ರು ಮಾಜಿ ಸಿಎಂ, ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರು, ದಿವಂಗತ ಜಯಲಲಿತಾ ಅವರು. ಒಂದು ರೀತಿ ಅದು ಮರ್ಮಾಘಾತವೇ ಆಗಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿ ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ದಿಟ್ಟ ನಿಲುವನ್ನ ತೆಗೆದುಕೊಳ್ಳಲಿ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಏನಾಗಿತ್ತು ಹಾಗಾದ್ರೆ ಜಯಲಲಿತಾರವರ ಸರ್ಕಾರ ಇದ್ದಾಗ ಯಾವ ಒಂದು ಕಾರಣಕ್ಕೆ ಕಮಲ್ ಹಾಸನ್ ರವರ ಮೇಲೆ, ಅವರ ಸಿನಿಮಾ ಮೇಲೆ ಬ್ಯಾನ್ ಬಿಸಿ ಏರಲಾಯಿತು ಅಂತ ನೋಡಕ್ ಹೋದ್ರೆ 2013ರಲ್ಲಿ ವಿಶ್ವರೂಪಂ ಅನ್ನುವಂತಹ ಒಂದು ಸಿನಿಮಾ ಬಂದಿತ್ತು. ಅದು ಬಾಕ್ಸ್ ಆಫೀಸ್ ಅಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾ ಆದ್ರೂ ಕೂಡ ಈ ಸಿನಿಮಾ ತಮಿಳುನಾಡು ಬಿಟ್ಟು ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬಿಡುಗಡೆ ಆಗಿತ್ತು. ಅದಕ್ಕೆ ಕಾರಣ ಅಂದ್ರೆ ತಮಿಳುನಾಡಲ್ಲಿ ಈ ಸಿನಿಮಾವನ್ನ ಬ್ಯಾನ್ ಮಾಡೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ನೋವುಂಟು ಮಾಡುವ ಅಂಶ ಈ ಸಿನಿಮಾದಲ್ಲಿದೆ ಅನ್ನುವಂತಹ ಕಾರಣಕ್ಕೆ. ಸೊ ಮುಸ್ಲಿಂ ಸಮುದಾಯ ಪ್ರತಿಭಟನೆಯನ್ನ ಕೂಡ ನಡೆಸಿತ್ತು ಈ ಬಗೆಗೆ. ಇದರಿಂದ ಶಾಂತಿಗೆ ಭಂಗ ತರುತ್ತೆ, ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಜಯಲಲಿತಾ ಅವರು ವಿಶ್ವರೂಪಂ ಸಿನಿಮಾವನ್ನ ಏಕಾಏಕಿ ಬ್ಯಾನ್ ಮಾಡಿದ್ರು. ಆಗ್ಲೂ ಕಮಲ್ ಹಾಸನ್ ರವರು ನಾನು ಜಗ್ಗಲ್ಲ, ನಾನು ಬಗ್ಗಲ್ಲ ಅಂತಾನೆ ಕೂಡ ಹೇಳಿದ್ರು. ನನ್ನ ಸಿನಿಮಾದಲ್ಲಿ ಅಂತಹ ಯಾವುದೇ ಆಕ್ಷೇಪಾರ್ಹ ದೃಶ್ಯಗಳು ಇಲ್ಲ, ನನ್ನ ಸಿನಿಮಾದಿಂದ ಯಾವುದೇ ರೀತಿ ಮುಸ್ಲಿಂ ಬಾಂಧವರಿಗೆ ನೋವುಂಟು ಮಾಡುವಂತಹ ದೃಶ್ಯ ಇಲ್ಲವೇ ಇಲ್ಲ ಅಂತಲೇ ಸಮರ್ಥಿಸ್ಕೊಂಡಿದ್ರು. ಹಾಗೆ ಮಡ್ರಾಸ್ ಹೈಕೋರ್ಟ್ ಮೊರೆ ಹೋಗಿದ್ರು. ಮಡ್ರಾಸ್ ಹೈಕೋರ್ಟ್ ಕೂಡ ವಿಶ್ವರೂಪಂ ಮೇಲಿನ ಬ್ಯಾನ್ ಅನ್ನ ತೆರವುಗೊಳಿಸಿದ್ರು ಕೂಡ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿತ್ತು. ಯಾಕಂದ್ರೆ ಕರ್ನಾಟಕ, ಕೇರಳ, ಆಂಧ್ರ ಎಲ್ಲಾ ಕಡೆಗಳಲ್ಲೂ ಕೂಡ ರಿಲೀಸ್ ಆಗಿ 2 ವಾರ ಆದ್ಮೇಲೆ ವಿಶ್ವರೂಪಂ ಸಿನಿಮಾ ತಮಿಳುನಾಡಲ್ಲಿ ರಿಲೀಸ್ ಆಗತ್ತೆ. ಅದು ಕೂಡ ಸಿನಿಮಾದಲ್ಲಿನ 7 ಸೀನ್ಸ್ಗಳನ್ನ ಕಟ್ ಮಾಡಿದ ಮೇಲೆ. ಸೊ ಮುಸ್ಲಿಂ ಸಮುದಾಯಕ್ಕೆ ಸಿನಿಮಾವನ್ನ ತೋರಿಸಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ವಿಶ್ವರೂಪಂ ಸಿನಿಮಾವನ್ನ ತಮಿಳು ನೆಲದಲ್ಲಿ ರಿಲೀಸ್ ಆಗುತ್ತೆ. ಆದ್ರೆ ಸಿನಿಮಾ ಅಟ್ಟರ್ ಫ್ಲಾಪ್ ಆಗುತ್ತೆ. ಕಮಲ್ಗೆ ವ್ಯವಹಾರಿಕವಾಗಿ ಭಾರಿ ನಷ್ಟ ಕೂಡ ಉಂಟಾಗುತ್ತೆ. ಈ ವಿಶ್ವರೂಪಂನಲ್ಲಾದಂತಹ ಒಂದು ಸಾಲವನ್ನ ಅವರು ತೀರಿಸೋದಕ್ಕೆ ವಿಕ್ರಮ್ ಸಿನಿಮಾ ಸಕ್ಸಸ್ ಬರೋ ತನಕ ಕಾಯ್ಬೇಕಾಗತ್ತೆ. ಸದ್ಯ ಕಮಲ್ ಆಡ್ತಿರುವಂತಹ ಮೊಂಡಾಟವನ್ನ ನೋಡ್ತಾ ಹೋದ್ರೆ ಥಗ್ ಲೈಫ್ಗೂ ಕೂಡ ಇದೇ ರೀತಿಯ ಕಂಟಕ ತಂದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಕಮಲ್ ಹಾಸನ್ ಮಾತನಾಡಿರುವಂತಹ ವರಸೆ ಆ ರೀತಿ ಇದೆ. ಯಾವುದೇ ಕಾರಣಕ್ಕೂ ತಾನು ಮಾಡಿರುವಂತಹ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕ್ಷಮೆ ಕೇಳೋದಕ್ಕೂ ಕೂಡ ರೆಡಿ ಇಲ್ಲ ಅವರು. ನನಗೆ ಕಾನೂನಿನ ಮೇಲೆ ಸಿಕ್ಕಾಬಟ್ಟೆ ನಂಬಿಕೆ ಇದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಯಾರ ಬೆದರಿಕೆಗೂ ಕೂಡ ನಾನು ಬಗ್ಗೋದಿಲ್ಲ. ನನಗೆ ಈ ಹಿಂದೆನೂ ಕೂಡ ಇದೇ ರೀತಿ ಬೆದರಿಕೆ ಬಂದಿದೆ. ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳುವಂತಹ ಅವಶ್ಯಕತೆ ಏನಿದೆ? ಇದೇ ನನ್ನ ಜೀವನ ಶೈಲಿ ಅಂತ ಕಮಲ್ ಹಾಸನ್ ಮಾತಾಡಿದ್ದಾರೆ. ಇದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿರೋದ್ರಲ್ಲಿ ಡೌಟೇ ಇಲ್ಲ. ಈ ವಿರುದ್ಧವಾಗಿ ಪ್ರತಿಭಟನೆಗಳು ಕೂಡ ಜೋರಾಗುವಂತೆ ಮಾಡಿರೋದು ಸುಳ್ಳಲ್ಲ. ಸರ್ಕಾರ ಈಗ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಸದ್ಯ ಕಾದ್ ನೋಡಬೇಕು. ಇನ್ನು ಈ ವಿಚಾರವಾಗಿ
ಹಂಸಲೇಖರ್ ಅವರು ಕೂಡ ಅವರ ಹಾಡಿನ ಮೂಲಕ ಒಂದಷ್ಟು ಟಾಂಗ್ ಕೊಟ್ಟಿದ್ದಾರೆ ಕಮಲ್ ಹಾಸನ್ಗೆ. ಹಾಗೆ ಈಗ ರೀಸೆಂಟ್ ಆಗಿ ರಚಿತಾ ರಾಮ್ ಅವರು ಕೂಡ ಎಲ್ಲಾದರೂ ಇರು ಎಂತಾದರೂ ಇರು ಅನ್ನುವಂತಹ ಒಂದು ಸಾಲುಗಳ ಮೂಲಕ ಕನ್ನಡ ಭಾಷೆ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೋರಾಟಕ್ಕೆ ಇಳಿಬೇಕಾಗತ್ತೆ, ತಪ್ಪು ಮಾಡಿದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಒಂದು ಮಾತನ್ನ ಅವರು ಕೂಡ ಹೇಳಿರುವಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಕಮಲ್ ಹಾಸನ್ ರವರು ತಮ್ಮ ಮೊಂಡಾಟವನ್ನ ಬಿಟ್ಟು ತನ್ನ ಮಾಡಿ ತಪ್ಪಾಯಿತು, ದೊಡ್ಡವರು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ಇದನ್ನ ಕ್ಷಮೆ ಕೇಳಿದ್ದೇ ಆದರೆ ತಗ್ ಲೈಫ್ ಬಿಡುಗಡೆಗೆ ಅನುವು ಸಿಗುತ್ತೆ, ಇಲ್ಲದೇ ಇದ್ರೆ ತಗ್ ಲೈಫ್ ಕತೆ ವಿಶ್ವರೂಪಂನಂತೆಯೇ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.